ಶಾರದಂಗೆ ದೈವ ಭಕ್ತಿ ಹೆಚ್ಚು. ಇರುತ್ತಿರುವ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಒಂದು ಪೂಜಾ ರೂಮ್ ಅನ್ನು ಕಟ್ಟಿಸಿಕೊಂಡಿರುತ್ತಾಳೆ. ಎಲ್ಲ ದೇವರುಗಳ ಫೋಟೋಗಳನ್ನು ಇಟ್ಟುಕೊಂಡು ನಿಷ್ಠೆಯಿಂದ ಪೂಜೆ ಮಾಡುತ್ತಾ ಪ್ರಸಾದ ನೈವೇದ್ಯನ ಇಡ್ತಾ ಇರ್ತಾಳೆ. ಗುಡಿಗಳಿಗೆ ಹೋಗಿ ಅನ್ನದಾನ ಮಾಡ್ತಾ ಇರ್ತಾಳೆ. ಆಕೆಯ ಗಂಡ ಪ್ರಸಾದ್, ಮಗ ರಮೇಶ್ ಸ್ವಲ್ಪವೂ ಅಡ್ಡ ಹೇಳದೆ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಬಂದ ಸಂಬಳವನ್ನು ತಂದು ಕೊಡ್ತಾ ಇರ್ತಾರೆ. ಶಾರದ ಹಾಕಿದ್ದನ್ನ ತಿಂದು ಚೆನ್ನಾಗಿ ಹೇಳಿದ್ದ ಕೆಲಸ ಇಬ್ರು ಮಾಡ್ತಾ ಇರ್ತಾರೆ. ತನ್ನ ಹಾಗೆ ದೈವಭಕ್ತಿ ಇರುವ ಹುಡುಗಿಯನ್ನೇ ಸೊಸೆಯಾಗಿ ತಗೊಂಡ್ಬರ್ಬೇಕು ಅಂತ ಆಸೆ ಪಡುತ್ತಾ ಒಂದು ದಿನ ಪೂಜಾರಿಯನ್ನು ಮನೆಗೆ ಕರೆಸಿ ವಿಷಯ ಹೇಳುತ್ತಾಳೆ ಶಾರದಾ. ಹಾಗೆ ಶಾರದಮ್ಮ ತಾಯಿ, ತಮ್ಮ ಹಾಗೇನೆ ದೈವ ಭಕ್ತಿ ಇರುವ ಹುಡುಗಿ ಎಲ್ಲಿದ್ರು ಸರಿ, ಹುಡುಗಿ ಮತ್ತೆ ನಿಮ್ಮನೆ ಸೊಸೆಯಾಗಿ ನಾನ್ ತಗೊಂಡ್ಬರ್ತೀನಿ ಎಂದು ಪೂಜಾರಿ ಅಲ್ಲಿಂದ ಹೊರಟು ತಿಮ್ಮಾಪುರ ಅನ್ನೋ ಗ್ರಾಮದಲ್ಲಿರುವ ರಾಜಯ್ಯನ ಮನೆಗೆ ಬಂದು ಕುತ್ಕೋತಾನೆ. ಇಲ್ಲಿ ನೋಡು ರಾಜಯ್ಯ, ನಿಮ್ ಮುಖನ ನೋಡ್ಬೇಕಾ, ನಿಮ್ಮ ಜುಟ್ಟು ನೋಡ್ಬೇಕಾ, ಏನ್ ನೋಡ್ಬೇಕು ಪೂಜಾರಿ ಅವರೇ? ರಾಜಯ್ಯನ ಹೆಂಡತಿ ಸುಜಾತ ಮುಸಿ ಮುಸಿ ನಗುತ್ತಾಳೆ. ಪೂಜಾರಿ ಕೋಪದಿಂದ ನೋಡ್ತಾನೆ. ಏನ್ ರಾಜಯ್ಯ, ತಮಾಷೆನಾ? ಎಂತ ಮಾತು ಪೂಜಾರಿ ಅವರೇ, ನಿಮ್ ಜೊತೆ ನಮ್ಗೇನು ತಮಾಷೆ ಹೇಳಿ? ನನ್ ಜೊತೆ ಕಾಮಿಡಿ ಮಾಡಿದ್ರೆ ಡಿಗ್ರಿವರೆಗೆ ಓದಿಕೊಂಡ ನಿನ್ನ ಮಗಳು ಅನಾಮಿಕಗಾಗಿ ತಂದ ಬಂಗಾರದಂತ ಸಂಬಂಧನ ನೀವೇ ಬಿಡಬೇಕಾಗಿ ಬರುತ್ತೆ. ಆಮೇಲೆ ನಿಮ್ಮಿಷ್ಟ. ತಪ್ಪಾಗಿ ಹೋಯ್ತು ಪೂಜಾರಿ ಅವರೇ, ಹುಡುಗಿಗಾಗಿ ತಂದ ಸಂಬಂಧದ ಬಗ್ಗೆ ಹೇಳಿ. ಹುಡುಗಿಯವರದ್ದು ಮಂದಾರಪಲ್ಲಿ. ಬಿಳಿ ಮಂದಾರನ ಕೆಂಪು ಮಂದಾರನ ಪೂಜಾರಿ ಅವರೇ? ಮತ್ತೆ ಕಾಮಿಡಿ ಮಾಡ್ತಾ ಇದೀಯ ರಾಜಯ್ಯ, ಸಾಕಿನ್ನು, ನಾನಿನ್ನು ಹೊರಟೋಗ್ತೀನಿ. ಅಯ್ಯೋ ಪೂಜಾರಿ ಅವರೇ, ಅವರು ಕಾಮಿಡಿ ಮಾಡ್ತಾ ಇಲ್ಲ. ಕೆಂಪು ಮಂದಾರ ಪಲ್ಲಿ, ಬಿಳಿ ಮಂದಾರ ಪಲ್ಲಿ ಅಂತ 2 ಊರುಗಳಿದೆ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಜನಾ? ಅಂದ್ರೆ ಆ ವಿಷಯ ನಂಗೆ ಗೊತ್ತಿಲ್ವಾ ಸುಜಾತಮ್ಮ? ನಿಮ್ಮ ಊರಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಅಂದ್ರೆ ಕೆಂಪು ಮಂದಾರಪಲ್ಲಿ, ಆ ಊರಲ್ಲಿ ನಮ್ಗೆ ತಿಳಿದವರಿದ್ದಾರೆ, ಅವ್ರ ಬಗ್ಗೆ ಹೇಳಿ. ಶಾರದಳ ದೈವ ಭಕ್ತಿಯ ಬಗ್ಗೆ, ಕುಟುಂಬದ ಬಗ್ಗೆ ದೊಡ್ಡದಾಗಿ ಹೇಳುತ್ತಾನೆ. ರಾಜಯ್ಯ ಸುಜಾತರು ಸಂತೋಷ ಪಡುತ್ತಾರೆ. ಬಹಳ ಒಳ್ಳೆ ಸಂಬಂಧ ತಗೊಂಡ್ಬಂದಿದ್ದೀರಾ ಪೂಜಾರಿ ಅವರೇ. ಹುಡುಗಿ ಡಿಗ್ರಿ ಓದ್ಕೊಂಡ್ರು ಸರಿ, ಮನೆ ಕೆಲಸ ಚೆನ್ನಾಗಿ ಮಾಡ್ತಾಳೆ, ಅಡುಗೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇನ್ನು ದೈವ ಭಕ್ತಿ ಬಗ್ಗೆ ಅಂತೀರಾ, ಹೇಳಬೇಕಾದ ಅಗತ್ಯನೇ ಇಲ್ಲ. ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ನಡ್ಕೋತಾಳೆ. ನಂಗೆ ಎಲ್ಲ ಗೊತ್ತೇ ಅಲ್ವಮ್ಮ. ನಿಮ್ ಹುಡುಗಿನ ಶಾರದಳ ಮನೆಗೆ ಸೊಸೆಯಾಗಿ ಮಾಡ್ಬೇಕು ಅಂತ ಇಲ್ಲಿಗೆ ಬಂದೆ. ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ದೀರಿ ಪೂಜಾರಿ ಅವರೇ, ಇನ್ನು ಆ ಕೆಲ್ಸದ ಮೇಲೆ ಇರಿ. ಪೂಜಾರಿ ಅವರು 1 ವಾರದಲ್ಲಿ ಅನಾಮಿಕಾ ರಮೇಶರಿಗೆ ಮದುವೆ ಮಾಡಿಸಿ ಶಾರದಳ ಮನೆಗೆ ಹೊಸ ಸೊಸೆಯನ್ನು ತಗೊಂಡ್ಬರ್ತಾರೆ. ಅನಾಮಿಕಾ ಚೆನ್ನಾಗಿ ಶಾರದಂಗೆ ತಕ್ಕ ಹಾಗೆ ಆ ಮನೆಯಲ್ಲಿ ನಡ್ಕೋತಾ ಇರ್ತಾಳೆ. ಶಾರದಾ ತನ್ನ ಸೊಸೆಯ ದೈವ ಭಕ್ತಿಗೆ ಎಷ್ಟೋ ಸಂತೋಷ ಪಡುತ್ತಾಳೆ. ದಿನಗಳು ವರ್ಷಗಳು ಕಳೆದು ಹೋಗುತ್ತದೆ. ಹರೀಶ್ ಭವ್ಯರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸೊಸೆ, ಈ ದಿನ ಮಂಗಳವಾರ ಅಲ್ವಾ, ಹನುಮಂತನ ಗುಡಿಲಿ ಪ್ರಸಾದ ಹಂಚ್ಬೇಕಲ್ವಾ, ಸಿದ್ಧ ಮಾಡಿದ್ಯಾ? ಸಿದ್ಧ ಮಾಡಿದೀನಿ ಅತ್ತೆ, ನೀವು ತಗೊಂಡು ಗುರಿ ಹತ್ರಕ್ಕೆ ಹೋಗಿ, ನಾನು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬರ್ತೀನಿ. ಸೊಸೆ, ಮಕ್ಕಳನ್ನು ಕರ್ಕೊಂಬ, ಅವರು ಕೂಡ ಸ್ವಲ್ಪ ಜನ ಭಕ್ತರಿಗೆ ಪ್ರಸಾದ ಕೊಡ್ತಾರೆ. ಆಂಜನೇಯ ಸ್ವಾಮಿಯ ಅನುಗ್ರಹ ಕೂಡ ಇರುತ್ತಲ್ವಾ. ನಾನು ಬನ್ನಿ ಅಂತಾನೆ ಹೇಳ್ದೆ ಅತ್ತೆ, ಆದ್ರೆ ಮಕ್ಕಳೇ ಬರಲ್ಲ ಅಂತ ಇದ್ದಾರೆ. ಮಕ್ಕಳು ಇಷ್ಟಕ್ಕೂ ಎಲ್ಲಿದ್ದಾರೆ ಸೊಸೆ? ಸ್ಕೂಲ್ಗೆ ತಯಾರಾಗ್ತಾ ಇದ್ದಾರೆ ಅತ್ತೆ. ನೀನು ಪ್ರಸಾದದ ಪಾತ್ರೆಯಲ್ಲಿ ಪ್ರಸಾದ ಹಾಕ್ತಾ ಇರು, ನಾನು ಹೋಗಿ ಮಕ್ಕಳ ಜೊತೆ ಮಾತಾಡಿ ಬರ್ತೀನಿ. ಹಾಗೆ ಅತ್ತೆ. ಶಾರದಾ ಸ್ಕೂಲ್ಗೆ ರೆಡಿಯಾಗಿ ಬೆಡ್ ಮೇಲೆ ಕೂತ್ಕೊಂಡಿರುವ ಮಕ್ಕಳ ಹತ್ರಕ್ಕೆ ಬರ್ತಾಳೆ. ಏನು ಮೊಮ್ಮಗನೇ, ಈ ದಿನ ಪ್ರಸಾದ ಹಂಚೋದಕ್ಕೆ ಗುಡಿಗೆ ಬರಲ್ಲ ಅಂದ್ರಂತೆ, ಯಾಕೆ, ಏನಾಯ್ತು? ಅಜ್ಜಿ, ನೀನು ದಿನಕ್ಕೊಂದು ಗುಡಿಗೆ ಕರ್ಕೊಂಡೋಗಿ ಪ್ರಸಾದ ಕೊಡಿಸ್ತಾ ಇದ್ಯಾ, ಚೆನ್ನಾಗಿದೆ. ಆದ್ರೆ ದಿನವೂ ನಾನು ತಂಗಿ ಸ್ಕೂಲ್ಗೆ ಲೇಟ್ ಆಗಿ ಬರ್ತಾ ಇದೀವಿ ಅಂತ ಟೀಚರ್ ಹೊಡಿತಾಳೆ ಅಜ್ಜಿ. ಅದಕ್ಕೆ ಈ ದಿನದಿಂದ ನಾನು ತಂಗಿ ಯಾವ ಗುಡಿಗೂ ಪ್ರಸಾದನ ಹಂಚೋದಕ್ಕೆ ಬರಲ್ಲ. ಹೌದು ಅಜ್ಜಿ, ನಾನು ಅಣ್ಣಯ್ಯ ಈ ದಿನದಿಂದ ಗುಡಿಗೆ ಬರಲ್ಲ. ಸರಿ ಮಕ್ಕಳೇ, ನೀವಿಬ್ಬರು ಚೆನ್ನಾಗಿ ಸ್ಕೂಲ್ಗೆ ಹೋಗಿ ಬನ್ನಿ. ಹಾಗಾದ್ರೆ ನೀವು ಅತ್ತೆ ಸೊಸೆಯರು ಸೇರಿ ಗುಡಿಯಲ್ಲಿ ಪ್ರಸಾದ ಹಂಚೋದಕ್ಕೆ ಹೋಗ್ತೀರಾ? ಹೌದು ಮೊಮ್ಮಗಳೇ, ನಾನು ನನ್ನ ಸೊಸೆ ಸೇರಿ ಪ್ರಸಾದನ ಹಂಚೋದಕ್ಕೆ ಹೋಗ್ತೀವಿ. ಶಾರದಾ ಅಡಿಗೆ ಮನೆಗೆ ಬರುತ್ತಾಳೆ. ಅನಾಮಿಕಾ ಪ್ರಸಾದದ ಪಾತ್ರೆಯನ್ನು ಸಿದ್ಧ ಮಾಡುತ್ತಾಳೆ. ಸೊಸೆ, ನೀನು ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಂಜನೇಯ ಸ್ವಾಮಿ ಗುಡಿಗೆ ಬಂದ್ಬಿಡು. ಹಾಗೆ ಅತ್ತೆ. ಶಾರದಾ ಪ್ರಸಾದ ಪಾತ್ರೆಯನ್ನು ತೆಗೆದುಕೊಂಡು ಹೋಗುತ್ತಾಳೆ.
ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಾ ದಿನಕ್ಕೊಂದು ಗುಡಿ ಹತ್ರ ಪ್ರಸಾದ ಹಂಚುತ್ತಾ ಇರ್ತಾಳೆ. ಮಕ್ಕಳು ರೆಗ್ಯುಲರ್ ಆಗಿ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಇಷ್ಟರಲ್ಲಿ ವಿನಾಯಕ ಚೌತಿ ಹಬ್ಬ ಬಂದೇ ಬರುತ್ತೆ. ಅತ್ತೆ ಸೊಸೆಯರು ಬೆಳಿಗ್ಗೆ ನಿದ್ರೆಯಿಂದ ಏಳುತ್ತಾರೆ. ಮನೆಯನ್ನು ಶುಭ್ರ ಮಾಡುತ್ತಾರೆ. ತಲೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಹಾಕುತ್ತಾರೆ. ಮಾವಿನ ಸೊಪ್ಪಿನಿಂದ ತೋರಣ ಕಟ್ಟುತ್ತಾರೆ. ಮನೆಯನ್ನು ಅಲಂಕರಿಸುತ್ತಾರೆ. ಮಕ್ಕಳು ರಮೇಶ್ ಪ್ರಸಾದರು ಕೂಡ ಹೊಸ ಬಟ್ಟೆಯನ್ನು ಹಾಕುತ್ತಾರೆ. ಮನೆಯಲ್ಲಿ ಮಣ್ಣಿನ ವಿನಾಯಕನ ವಿಗ್ರಹವನ್ನು ಇಡುತ್ತಾರೆ. ಎಲ್ಲರೂ ಪೂಜೆಗೆ ಕೂತ್ಕೋತಾರೆ. ಮಕ್ಕಳೇ, ಬಹಳ ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಳ್ಳಿ. ಈ ದಿನ ವಿನಾಯಕ ಚೌತಿ ಅಂದ್ರೆ ವಿನಾಯಕನ ಹಬ್ಬ. ವಿನಾಯಕನ ಹುಟ್ಟಿದ ದಿನ ಅಂತ ಕೂಡ ಹೇಳ್ಬೋದು. ಅಜ್ಜಿ, ಹುಟ್ಟಿದ ದಿನ ಅಂದ್ರೆ ಬರ್ಡೇ ಅಲ್ವಾ? ಮತ್ತೆ ಕೇಕು ಕ್ಯಾಂಡಲ್ಸ್ ಎಲ್ಲಿದೆ? ಭವ್ಯ, ಅಜ್ಜಿ ಹೇಳೋದನ್ನು ಮೊದಲು ಕೇಳು. ಮಕ್ಕಳೇ, ವಿನಾಯಕ ಪೂಜೆಯಲ್ಲಿ ಮೊದಲು ಮಣ್ಣಿನ ವಿನಾಯಕನ ವಿಗ್ರಹವನ್ನು ಇಟ್ಕೋತೀವಿ ಅನ್ನೋ ಮಾತು. ಕಾಲು ಬೆರಳಿಗೆ ಅರಿಶಿನವನ್ನು ಹಚ್ಚಿಕೊಂಡು ಕುಂಕುಮದಿಂದ ಬೊಟ್ಟಿಟ್ಟು ವಿಗ್ರಹ ತಲೆವರೆಗೆ ಬರುವ ಹಾಗೆ ಚಪ್ರ ಹಾಕ್ಬೇಕು. ಅದರ ಮೇಲೆ ಪತ್ರೆಗಳನ್ನು ಹಾಕಿ 4 ದಿಕ್ಕಿನಲ್ಲೂ ಮೆಕ್ಕೆಜೋಳದ ತೆನೆಗಳು ಹೂಗಳಿಂದ ಅಲಂಕರಿಸಬೇಕು. ಉಂಡೆಗಳು, ಕಡುಬುಗಳು, ಪಾಯಸ, ವಡೆಗಳು, ಪುಳಿಹೋರೆ, ಮೋದಕ, ಕರ್ಜಿಕಾಯಿ ಮೊದಲಾದ ತಿಂಡಿಗಳನ್ನು ಸಿದ್ಧ ಮಾಡ್ಕೋಬೇಕು. ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯನ್ನು ತೆಗೆದುಕೊಂಡು ಅರಿಶಿನ ಹಚ್ಚಿ ಅದರಲ್ಲಿ ನೀರನ್ನು ಹಾಕಿ ಮೇಲೆ ತೆಂಗಿನಕಾಯಿ ಜಾಕೆಟ್ ಅನ್ನು ಇಟ್ಟು ಕಲಶ ಕೂಡ ಏರ್ಪಾಟು ಮಾಡ್ಕೋತೀವಿ. ಎಲ್ಲರೂ ವಿನಾಯಕನನ್ನು ನೋಡುತ್ತಾ ಕೈ ಮುಗಿಯುತ್ತಾರೆ. ನಂತರ ಪೂಜೆಗೆ ಬೇಕಾದ ಸಾಮಗ್ರಿಗಳಾದ ಅರಿಶಿನ, ಕುಂಕುಮ, ಅಕ್ಷತೆಗಳು, ಹೂಗಳು, ಪತ್ರೆ, ನೈವೇದ್ಯಗಳು ಇವು ಸಿದ್ಧ ಮಾಡ್ಕೋಬೇಕು. ಆ ನಂತರ ದೀಪಾರಾಧನೆ ಮಾಡಿ ವಿನಾಯಕನನ್ನ ಆಹ್ವಾನ ಮಾಡ್ಕೋಬೇಕು. ಗಂಧ, ಕುಂಕುಮ, ಹೂಗಳು, ಅಲಂಕರಣ ವಸ್ತುಗಳಿಂದ ಅಲಂಕಾರ ಮಾಡಿ ಪತ್ರಿಗಳನ್ನ ಅರ್ಪಿಸಬೇಕು. ನಂತರ ನೈವೇದ್ಯವನ್ನು ಸಮರ್ಪಿಸಿ ಕರ್ಪೂರ ಆರತಿ ಮಾಡಿ ಪೂಜೆ ಮುಗಿಸಬೇಕು. ಅಜ್ಜಿ, ಅಣ್ಣ ಮನೆ ಹತ್ರ ಹುಟ್ಟಿದ್ದಾನೆ ಅಂತ ನಾನು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತೀಯಲ್ಲ? ಹೌದೇ ಮೊಮ್ಮಗಳೇ. ಮತ್ತೆ ವಿನಾಯಕ ಹೇಗೆ ಹುಟ್ಟಿದ? ಎಲ್ಲಿ ಹುಟ್ಟಿದ ಅಜ್ಜಿ? ಮಕ್ಕಳೇ, ಕೈಲಾಸದಲ್ಲಿ ಪಾರ್ವತಿ ದೇವಿ ಶಿವನಿಗಾಗಿ ಎದುರು ನೋಡ್ತಾ ಸ್ನಾನಕ್ಕೆ ಸಿದ್ಧವಾಗಿದ್ದಳು. ದೇಹಕ್ಕೆ ಅರಿಶಿನವನ್ನು ಹಚ್ಚಿಕೊಳ್ಳುತ್ತಾ ಆ ಹಿಟ್ಟಿನಿಂದಲೇ ನೋಡುವುದಕ್ಕೆ ಮುದ್ದಾದ ಬಾಲನ ವಿಗ್ರಹವನ್ನು ತಯಾರು ಮಾಡುತ್ತಾಳೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡುತ್ತಾಳೆ. ಅಜ್ಜಿ, ಆಗ ಚಿಕ್ಕ ಗಣೇಶ ನನ್ನ ಹಾಗೆ ಅಂದವಾಗಿದ್ನ? ಹೌದು ಮೊಮ್ಮಗನೇ, ನಿನ್ ಹಾಗೆ ಅಂದವಾಗಿದ್ದ. ಅಜ್ಜಿ, ಗಣೇಶ ನಮ್ ಹಾಗೆ ಹುಟ್ಟಿದ್ರೆ ಮತ್ತೆ ಆನೆ ಹಾಗಿರುವ ತಲೆ ಯಾಕೆ ಬಂತು? ಮಕ್ಕಳು ಕೇಳ್ತಾ ಇದ್ದಾರಲ್ವೇ ಪ್ರಶ್ನೆ, ನೀನ್ ಹೇಳಿ ಸೊಸೆ. ನೀವೇ ಹೇಳಿಯತ್ತೆ, ಆಗಲೇ ಕತೆ ಆಸಕ್ತಿಯಾಗಿರುತ್ತೆ. ಶಾರದಾ ವಿನಾಯಕನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡುತ್ತಾಳೆ. ದಿವ್ಯ ತೇಜಸ್ಸು ತುಂಬಿದ ಬಾಲನನ್ನು ಕಾವಲಾಗಿರಿಸಿ ಪಾರ್ವತಿ ಮಾತೆ ಸ್ನಾನಕ್ಕೆ ಹೋಗಿದ್ದಾಳೆ. ಆಗ ಶಿವ ಅಲ್ಲಿಗೆ ಬರುತ್ತಾನೆ. ಆಗ ಬಾಲ ಅಡ್ಡಪಡುತ್ತಾನೆ. ಶಿವಂಗೆ ಕೋಪ ಬರುತ್ತೆ. ತನ್ನ ತ್ರಿಶೂಲದಿಂದ ಆ ಬಾಲನ ತಲೆಯನ್ನು ಖಂಡಿಸುತ್ತಾನೆ. ಆಗ ಆ ಬಾಲ ಗಟ್ಟಿಗೆ ಅರ್ಚುತ್ತಾನೆ. ಮಕ್ಕಳು ಕಥೆಯನ್ನು ಆಸಕ್ತಿಯಿಂದ ಕೇಳುತ್ತಾ ಶಾರದಳ ಕಡೆ ನೋಡ್ತಾ ಇರ್ತಾರೆ. ಆ ಅರಚಾಟಕ್ಕೆ ಪಾರ್ವತಿ ದೇವಿ ಬಂದು ನಡೆದ ಘೋರವನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ತನ್ನ ಮಗ ತನಗೆ ಬೇಕು ಅಂತ ಗಲಾಟೆ ಮಾಡುತ್ತಾಳೆ, ಹಠ ಮಾಡುತ್ತಾಳೆ, ಅಳ್ತಾಳೆ, ಅರ್ಚುತ್ತಾಳೆ. ಆಗ ಆ ಶಿವಯ್ಯ ಗಜಮುಖನ ತಲೆಯನ್ನು ತಂದು ಆ ಬಾಲನಿಗೆ ಅಂಟಿಸಿ ಪ್ರಾಣ ಪೋಷಿಸಿ ಗಣೇಶ ಅಂತ ಹೆಸರಿಟ್ಟ. ಸರ್ವ ವಿಘ್ನಕ್ಕೂ ಅಧಿಪತಿಯನ್ನಾಗಿ ಮಾಡಿದ. ಗಣೇಶನ ಕಥೆ ತುಂಬಾ ಚೆನ್ನಾಗಿದೆ ಅಜ್ಜಿ. ಹೌದು ಅಜ್ಜಿ, ತುಂಬಾ ಚೆನ್ನಾಗಿದೆ ಅಜ್ಜಿ. ವಿನಾಯಕನ ಹಬ್ಬದ ದಿನ ಚಂದ್ರನ್ನು ನೋಡಬಾರ್ದು ಅಂತಾರಲ್ವಾ, ಯಾಕೆ ಅಜ್ಜಿ? ಮಕ್ಕಳೇ, ವಿನಾಯಕನ ಹಬ್ಬದ ದಿನ ತನಗೆ ಭಕ್ತಿಯಿಂದ ಅವನಿಗೆ ಇಷ್ಟವಾದ ಉಂಡೆಗಳು, ಕಡುಬುಗಳು, ತಿಂಡಿ ತಿನಿಸುಗಳು, ಹಣ್ಣುಗಳನ್ನು ಪುಷ್ಟಿಯಾಗಿ ತಿಂದ ವಿನಾಯಕ ಆ ದಿನ ಅತಿ ಎಷ್ಟೋ ಕಷ್ಟದಿಂದ ನಡೆದುಕೊಳ್ಳುತ್ತಾ ಕೈಲಾಸಕ್ಕೆ ಹೊರಟ. ಎಲ್ಲರೂ ಆಸಕ್ತಿಯಿಂದ ಶಾರದಳನ್ನು ನೋಡ್ತಾ ಇರ್ತಾರೆ. ಆಗ ಶಿವಯ್ಯನ ನೆತ್ತಿ ಮೇಲಿರುವ ಚಂದ್ರ ಗಣೇಶನ ನಡಕೆಯನ್ನು ನೋಡಿ ಪಕ್ಕಂತ ನಕ್ಕ ಅಂತೆ. ರಾಜ ದೃಷ್ಟಿ ಸೋಕಿದರೆ ಕಲ್ಲು ಕೂಡ ನುಜ್ಜಾಗಿ ಹೋಗುತ್ತೆ. ಆಗ ಗಣೇಶನದ್ದು ಹೊಟ್ಟೆ ಒಡೆದೋಗಿ ಉಂಡೆಗಳು, ಕಡುಬುಗಳು ಹೊರಗೆ ಬಂದು ಬಿದ್ದೋಯ್ತು. ಅಯ್ಯೋ ಅಚ್ಚಿ, ಗಣೇಶನ ಹೊಟ್ಟೆ ಒಡೆದೋಯ್ತಾ? ಅಂದ್ರೆ ಗಣೇಶ ಸತ್ತೋದ್ನ? ಇಲ್ಲ ಮಕ್ಕಳೇ, ಪಾರ್ವತಿ ದೇವಿ ಕೋಪದಿಂದ, ಪಾಪಾತ್ಮನೇ, ನಿನ್ನ ದೃಷ್ಟಿ ಸೋಕಿ ನನ್ನ ಕುಮಾರ ಅಚೇತನನಾಗಿ ಮಲಗಿದ್ದಾನೆ. ಆದ್ರಿಂದ ನಿನ್ನನ್ನು ನೋಡಿದವರು ಪಾಪಾತ್ಮರಾಗಿ ಹೋಗಿ ಕಷ್ಟದಲ್ಲಿ ಬೀಳುತ್ತಾರೆ ಅಂತ ಚಂದ್ರನನ್ನ ಶಪಿಸಿದ್ದಳು. ಅದಕ್ಕೆ ಮಕ್ಕಳೇ, ವಿನಾಯಕನ ಹಬ್ಬದ ದಿನ ಯಾರು ಕೂಡ ಚಂದ್ರನನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅಜ್ಜಿ, ಒಂದು ವೇಳೆ ನೋಡಿದ್ರೆ ಏನಾಗುತ್ತೆ?
ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಭಾದ್ರಪದ ಶುದ್ಧ ಚೌತಿ ದಿನ ಯಥಾವಿಧಿಯಾಗಿ ವಿನಾಯಕನನ್ನು ಪೂಜೆ ಮಾಡಿಕೊಂಡು ಸಮಂತಕನ ಕಥೆಯನ್ನು ಕೇಳಿ ಅಕ್ಷತೆಗಳು ತಲೆ ಮೇಲೆ ಹಾಕಿಕೊಂಡವರು ಆ ದಿನ ಚಂದ್ರನನ್ನು ನೋಡಿದರೂ ಕೂಡ ಅಪನಿಂದೆ ಬರೋದಿಲ್ಲ ಅಂತ ಹೇಳಿದ್ದಾನೆ ಮಕ್ಕಳೇ. ಸಮಂತಕನ ಕಥೆಯನ್ನು ಹೇಳಿದ ಮೇಲೆ ಕೇಳಿದರಾಗ್ಲಿ ತಲೆ ಮೇಲೆ ಅಕ್ಷತೆಗಳು ಹಾಕಿಕೊಂಡು ವಿನಾಯಕನ ವ್ರತವನ್ನು ಮುಗಿಸಬೇಕು. ಇನ್ನು ಕೊನೆಗೆ ವಿನಾಯಕನ ಎದುರು ಬೇಕಾದಷ್ಟು ಬಸಕಿ ಹೊಡೆದು ಸಾಷ್ಟಾಂಗ ನಮಸ್ಕಾರ ಮಾಡ್ಕೋಬೇಕು ಎಂದು ಹೇಳುತ್ತಲೇ ಎಲ್ಲರೂ ಮೇಲೆ ಕೇಳುತ್ತಾರೆ. ಎಲ್ಲರೂ ಬೇಕಾದಷ್ಟು ಬಸಕಿಗಳನ್ನು ತೆಗೆಯುತ್ತಾರೆ, ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾರೆ. ಹಾಗೆ ಅತ್ತೆ ಸೊಸೆಯರು ಸೇರಿ ತಮ್ಮ ಕುಟುಂಬದ ಜೊತೆ ವಿನಾಯಕನನ್ನು ಪೂಜಿಸಿ ಘನವಾಗಿ ವಿನಾಯಕ ಚೌತಿಯನ್ನು ನಡೆಸುತ್ತಾರೆ. ಹಾಗೆ ಮನೆಯಲ್ಲಿ 3 ದಿನದ ಕಾಲ ಗಣೇಶನನ್ನು ಇಟ್ಟುಕೊಂಡು 3ನೇ ದಿನ ಕೆರೆಯಲ್ಲಿ ನಿಮಜ್ಜನ ಮಾಡುತ್ತಾರೆ. ಆ ವಿನಾಯಕನ ಆಶೀರ್ವಾದವನ್ನು ಹೊಂದುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅತ್ತೆ, ಏನೇ ನಾಳೆ ರಾಖಿ ಹಬ್ಬ ಅಲ್ವಾ ಅತ್ತೆ? ಅಂದ್ರೆ ಏನ್ ಮಾಡು ಅಂತೀಯ ಸೊಸೆ? ಕಾಲೋನಿಯಲ್ಲಿರುವ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ಬಂದು ನನ್ನ ಮಗ ರಮೇಶಂಗೆ ರಾಖಿ ಕಟ್ಸು ಅಂತೀಯಾ? ಅದೆಲ್ಲ ಅತ್ತೆ, ನಾನು ಹೇಳೋದು ಸ್ವಲ್ಪ ಕೇಳಿ. ನೀನು ಹೇಳುವ ಕೆಲಸಕ್ಕೆ ಬಾರದ ಮಾತನ್ನು ಕೇಳುವಷ್ಟು ಸಹನೆ ಟೈಮು ಎರಡೂ ನನಗೆ ಇಲ್ಲಮ್ಮ. ಹೋಗಿ ಮಕ್ಕಳಿಗೆ ಲಂಚ್ ಪ್ರಿಪೇರ್ ಮಾಡು. ಟೈಮ್ ಆಗಿ ಹೋಗ್ತಾ ಇದೆ. ಮೊದಲೇ ನನ್ನ ಮೊಮ್ಮಗಳು ಹಸುವಿನ ತಡಿಲಾರು. ಅದು ಅಲ್ಲದೆ ಸ್ವಲ್ಪ ತಡವಾದ್ರೂ ಬೇರೆಯವರು ತಿನ್ನೋದನ್ನ ಅವ್ರ ಮುಖ ನೋಡ್ಬೇಕಾಗಿ ಬರುತ್ತೆ. ಹೋಗಿ ಲಂಚ್ ಬಾಕ್ಸ್ ತಯಾರು ಮಾಡು. ಅತ್ತೆ, ನಾನು ಎರಡೆರಡು ಮಾತಲ್ಲಿ ಹೇಳ್ಬೇಕು ಅನ್ನುವ ವಿಷಯನೂ ಹೇಳ್ಬಿಡ್ತೀನಿ. ಏನೇ ಸೊಸೆ, ನಾನು ಎಷ್ಟು ಹೇಳಿದ್ರು ಇಲ್ಲ ಇದ್ದ ನನ್ನ ಜೊತೆ ಮಾತಾಡುವ ಪ್ರಯತ್ನ ಮಾಡ್ತಾ ಇದೀಯಾ? ಮೈ ಹೇಗಿದೆ? ಬಿಸಿನೀರು ಹಾಕ್ಬೇಕಾ? ಇಲ್ಲ ಅಂದ್ರೆ ಮಗನ ಬೆಲ್ಟ್ ತಗೊಂಬರ್ಲಾ? ಹೇಳು, ಏನ್ ಮಾಡು ಅಂತೀಯಾ? ಲಂಚ್ ಮಾಡಿದ ನಂತರ ನಾನು ಹೇಳುವ 2 ಮಾತು ಕೇಳ್ತಿರಲ್ವಾ ಅತ್ತೆ? ಸರಿ, ಮೊದ್ಲು ಮಕ್ಕಳಿಗೆ ಲಂಚ್ ತಯಾರು ಮಾಡು. ಹೋಗು. ಈ ವಿಧದಿಂದಾದ್ರೂ ಮಾತು ಕೊಟ್ರಿ ಅಲ್ಲ ಅತ್ತೆ, ಅಷ್ಟು ಸಾಕು ನಂಗೆ. ನಾನು ಹೋಗಿ ಮಕ್ಕಳಿಗೆ ಲಂಚ್ ತಯಾರು ಮಾಡ್ತೀನಿ. ಅನಾಮಿಕಾ ಸಂತೋಷದಿಂದ ಕಿಚನ್ ಒಳಗೆ ಹೋಗುತ್ತಾಳೆ. ನೀನೇನ್ ಹೇಳ್ಬೇಕು ಅಂತಿದ್ಯೋ ನನ್ಗೆ ಗೊತ್ತಿದೆ ಸೊಸೆ. ಈಗ ರಾಖಿ ಹಬ್ಬ ಅತ್ತೆ, ನಾನು ತವ್ರ ಮನೆಗೆ ಹೋಗಿ ನಮ್ಮ ಅಣ್ಣ ತಮ್ಮಂದ್ರಿಗೆ ರಾಖಿ ಕಟ್ಟಿ ಬರ್ತೀನಿ ಅಂತ್ಯ. ಆದ್ರೆ ಸೊಸೆ, ನೀನ 2 ಮಾತನ್ನು ನನ್ನ ಹತ್ರ ಹೇಳದೆ ನಾನು ಹೇಗೆ ಆಡಿಸ್ಕೋತೀನೋ ನೋಡು ಎಂದು ಅಂದುಕೊಳ್ಳುತ್ತಾ ಶಾರದಾ ಹೊರಗೆ ಬರುತ್ತಾಳೆ. ಮನೆಯ ಜಗಳಿಯ ಮೇಲೆ ಗಂಡ ಪ್ರಸಾದ್ ಕೂತ್ಕೊಂಡು ರೇಡಿಯೋದಲ್ಲಿ ಬರ್ತಾ ಇರುವ ರಾಖಿ ಬಂಧದ ಹಾಡನ್ನು ಕೇಳ್ತಾ ಇರ್ತಾನೆ. ಶಾರದಾ ಕೋಪದಿಂದ ನೋಡ್ತಾಳೆ. ಪ್ರಸಾದ್ ಆ ನೋಟವನ್ನು ಹಚ್ಚಿಕೊಳ್ಳಲಿಲ್ಲ. ತಾವು ಕೇಳೋದಕ್ಕೆ ಈ ಹಾಡು ಬಿಟ್ಟು ಬೇರೆ ಯಾವ ಹಾಡು ಬರ್ತಾ ಇಲ್ವಾ? ಇದು ತುಂಬಾ ಚೆನ್ನಾಗಿದೆ ಶಾರದಾ. ರೇಡಿಯೋದಲ್ಲಿ ಬರುವ ಹಾಡುಗಳು ಕೂಡ ನಿನಗಿಷ್ಟವಾದ ಹಾಡು ಬರ್ಬೇಕು ಅಂದ್ರೆ ಹೇಗೆ? ಆದ್ರೂ ನಾಳೆ ರಾಖಿ ಹಬ್ಬ. ಅಣ್ಣ ತಂಗಿಯರ ಅನುಬಂಧ, ಅಕ್ಕ ತಮ್ಮಂದಿರ ಅನುರಾಗದ ಬಂಧ ಎಷ್ಟು ದೊಡ್ಡದೋ ಹೇಳುವ ಒಳ್ಳೆ ಹಬ್ಬ. ನಮ್ಮನೇಲಿ ಎಲ್ಲ ಹಬ್ಬ ನಡೆಯುತ್ತೆ, ಈ ಒಂದು ಹಬ್ಬ ಬಿಟ್ಟು. ನಿನಗೆ ಅಣ್ಣ ತಮ್ಮಂದ್ರು ಇಲ್ಲ, ಆದ್ರಿಂದ ನೀನು ತವ್ರ ಮನೆಗೆ ಹೋಗಲ್ಲ. ಸೊಸೆಗೆ ಅಣ್ಣ ತಮ್ಮಂದ್ರು ಇದ್ದಾರಲ್ಲ, ಈ ರಾಖಿ ಹಬ್ಬಕ್ಕೆ ಕಳ್ಸು ಸೊಸೆನ. ಅದು ಮಾತ್ರ ನಾನು ಪ್ರಾಣದಿಂದಿರುವವರೆಗೂ ನಡೆಯೋದಿಲ್ಲ. ವನಭೋಜನ ಅಂತ ಊಟಕ್ಕೆ ಕರೆದು ನಮ್ಮ ಮಗಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ನೆನ್ಪಿದ್ಯಾ? ನಿಜ ಹೇಳು ಶಾರದಾ, ವನಭೋಜನದ ಹತ್ರ ಜಗಳ ಶುರು ಮಾಡಿದ್ಯಾರು? ಶಾರದಾ ಮಾತನಾಡದೆ ಪ್ರಸಾದನ ಕಡೆಗೆ ನೋಡ್ತಾ ಇರ್ತಾಳೆ. ನೀನು ಯಾವತ್ತೂ ಚಿಕನ್ ಲೆಗ್ ತಿಂದಿಲ್ವಾ ಶಾರದಾ? ಎಷ್ಟೋ ಸಲ ತಿಂದಿದ್ದೀನಿ. ಆ ದಿನ ನಂಗೆ ತಿನ್ಬೇಕು ಅನಿಸ್ತು. ಸೊಸೆ ಅಣ್ಣ ಏನ ಕೇಳ್ದೆ, ನನ್ ಪ್ಲೇಟಲ್ಲಿ ಹಾಕ್ದ. ತಕ್ಷಣ ಆ ಚಿಕನ್ ಪೀಸ್ನ ಅವನ ಮಗ ತಿಂದು ಎಂಜಲು ಮಾಡಿ ನನ್ ಪ್ಲೇಟಲ್ಲಿ ಹಾಕಿದಲ್ಲ, ಕೋಪ ಬಂತು, ಹೊಡೆದೆ. ಅದಕ್ಕೆ ನನ್ನನ್ನ ಸೊಸೆ ಅಣ್ಣ ತಮ್ಮಂದ್ರು ಹೇಗಂದ್ರೆ ಹಾಗೆ ಬೈತಾರಾ? ಅಡ್ಡಕ್ಕೆ ಬಂದ ನನ್ ಮಗನ ಮೇಲೆ ಕೈ ಮಾಡ್ತಾರಾ ಹೇಳಿ? ನಿಜಕ್ಕೂ ನೀನ್ ಹಾಗೆ ಹೊಡೆದೆ. ಮಗು, ನೀನು ತಿಂದಿದ್ದು ನನ್ ಪ್ಲೇಟಲ್ಲಿ ಹಾಕ್ಬೇಡ, ನೀನೇ ತಿನ್ನು ಅಂತ ಹೇಳಿದ್ರೆ ಸರಿ ಹೋಗ್ತಿತ್ತಲ್ಲ. ಎಲ್ಲಿಗೆ ಹೋದ್ರು ನಿಂಗೆ ಯಜಮಾನ್ಕೆ ಬೇಕು, ಯಾವ ಪ್ರೇಮನೂ ಬೇಡ. ಓಹೋ, ಎಲ್ಲದ್ರ ಮೇಲೆ ತಪ್ಪು ನಂದೇ ಅಂತೀರಾ? ಹೌದು ಶಾರದಾ, 100ಕ್ಕೆ 200% ತಪ್ಪು ನಿಂದೆ. ಏನೇನಾದ್ರೂ ಆಗ್ಲಿ, ನನ್ ಮಗ ಅವರಿಗೆ ಭಾವರಿ. ನನ್ ಮಗ ಹೇಳ್ದಾಗ ಕೇಳ್ಬೇಕಲ್ಲ. ಜಗಳ ದೊಡ್ಡದಾಗಿ ಮಾಡಿ ನನ್ ಮಗನ ಮೇಲೆ ಕೈ ಮಾಡಿದ್ರ ಅವರು? ಮಾಡ್ತೀನಿ ಅವ್ರಿಗೆ ವಿಷಯ. ಇನ್ನು ಮೇಲಿಂದ ಯಾವ ಹಬ್ಬಕ್ಕೂ ನಾನು ಸೊಸೆನ ಕಳ್ಸೋದೇ ಇಲ್ಲ. ಯಾವ ಹಬ್ಬಕ್ಕೂ ಕಳಿಸುವಂತಹ ಬಂದ ಏನೂ ಇಲ್ಲ ಹೊರತು ಈ ರಾಖಿ ಹಬ್ಬಕ್ಕೆ ಮಾತ್ರ ಕಳ್ಸು. ಸೊಸೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡು ನೋಡ್ತಾ ಇದ್ದಾಳೆ. ನಾನು ಸೊಸೆನ ತವ್ರ ಮನೆಗೆ ಕಳಿಸ್ದೇ ಇರ್ಲಿ, ಅವಳು ನನ್ನನ್ನ ತನ್ನ ನೆತ್ತಿ ಮೇಲೆ ಇಟ್ಕೊಂಡು ನೋಡೋದು ತಪ್ಪೋದಿಲ್ಲ. ಶಾರದಾ, ಒಂದು ಮಾತು ನೆನಪಿನಲ್ಲಿ ಇಟ್ಕೋ. ಈ ಸೃಷ್ಟಿಯಲ್ಲಿ ರಕ್ತ ಸಂಬಂಧದಿಂದ ಏರ್ಪಡಿಸಿದ ಯಾವ ಬಂಧವನ್ನು ಬೇರೆ ಮಾಡುವ ಶಕ್ತಿ ನಿನಗೆ ಅಲ್ಲ, ಆ ಪಂಚಭೂತಕ್ಕೂ ಇಲ್ಲ. ನನ್ ಮಾತನ್ ಕೇಳು. ಒಳ್ಳೆ ಮನಸ್ಸಿನಿಂದ ಸೊಸೆ ದುಃಖನ ಅರ್ಥ ಮಾಡ್ಕೋ. ನಾಳೆ ರಾಖಿ ಹಬ್ಬಕ್ಕೆ ಕಳಿಸು ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೊರಗೆ ಬರುತ್ತಾಳೆ. ಶಾರದಾ ಕೋಪದಿಂದ ಅನಾಮಿಕಳ ಹತ್ರದಿಂದ ಲಂಚ್ ಬಾಕ್ಸ್ ತಗೋತಾಳೆ. ಅತ್ತೆ, ನಿಮ್ಗೇನಕ್ಕೆ ಶ್ರಮ? ಮನೆ ಹತ್ರನೇ ಇರಿ, ನಾನು ಹೋಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀನಿ. ನೀನೇನಕ್ಕೆ ಸ್ಕೂಲ್ ಹತ್ರ ಹೋಗ್ಬೇಕು ಅಂತ ಇದ್ಯಾ? ನಂಗೆ ಗೊತ್ತು ಸೊಸೆ.
ಆದ್ರೆ ನಿನ್ನ ಸ್ಕೂಲ್ ಹತ್ರ ಹೋಗಕ್ ಬಿಡಲ್ಲ, ನಾನೇ ಹೋಗ್ತೀನಿ. ನೀನು ಮನೆ ಹತ್ರನೇ ಇದ್ದು ಕೆಲಸ ನೋಡ್ಕೋ. ನಾನು ಸ್ಕೂಲಿಂದ ಬರುವವರೆಗೆ ಬಟ್ಟೆ ಒಗ್ದಿದ್ದಾಗಬೇಕು. ಹಾಗೆಯತ್ತೆ. ಶಾರದಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ. ದುಃಖ ಪಡಬೇಡ ಸೊಸೆ, ದೇವ್ರು ಯಾವುದೋ ಒಂದು ರೂಪದಲ್ಲಿ ನಿಂಗೆ ಸಹಾಯ ಮಾಡ್ತಾನೆ. ನಂಗೆ ನಂಬಿಕೆ ಇದೆ ಮಾವಯ್ಯ. ಅನಾಮಿಕಾ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಪ್ರಸಾದ್ ರೇಡಿಯೋದಲ್ಲಿ ಬರುವ ಮಧುರವಾದ ಹಾಡನ್ನ ಕೇಳ್ತಾ ಇರ್ತಾನೆ. ಅನಾಮಿಕಳ ಅಣ್ಣ ತಮ್ಮಂದಿರು ಚಲಪತಿ ಸುಧಾಕರ್ ಸ್ಕೂಲ್ ಹತ್ರ ಇರುವ ಮರದ ಹತ್ರ ಬಚ್ಚಿಕೊಂಡು ಎದುರು ನೋಡ್ತಾ ಇರ್ತಾರೆ. ತಮ್ಮ ತಂಗಿ ಬರ್ತಾಳೆ ಅಂತ್ಯಾ? ಖಚಿತವಾಗಿ ಬರ್ತಾಳೆ ಅಣ್ಣಯ್ಯ. ಮೊನ್ನೆ ಭೇಟಿಯಾದಾಗ ನಂಗೆ ಹೇಳಿದ್ಲು. ಏನೇನಾದ್ರು ಆ ವನಭೋಜನ ದಿನ ನಾವು ಗಲಾಟೆ ಮಾಡದೇ ಇದ್ದಿದ್ರೆ ಆಗಿದ್ದೇನೋ ಆಗೋಯ್ತು ಅಣ್ಣಯ್ಯ. ಆ ಗಾಯನ ಮತ್ತೆ ನೆನಪು ಮಾಡ್ಕೊಂಡು ಈಗ ಹೇಗೂ ತಂಗಿ ಸ್ಕೂಲ್ ಹತ್ರ ಬರ್ತಾಳಲ್ವಾ, ತಂಗಿ ಹತ್ರ ಮಾತಾಡಿದ್ರೆ ಗೊತ್ತಾಗುತ್ತೆ. ಅತ್ತೆ ಭಾವನವರು ಅವಳ ಮೇಲೆ ಹೇಗಿರ್ತಾರೋ ಗೊತ್ತಾಗುತ್ತಲ್ಲ. ತಮ್ಮ ನಾವು ದುಃಖ ಪಡ್ತೀವಂತ ತಂಗಿ ನಮ್ಗೇನು ಹೇಳೋದಿಲ್ಲ. ನಮ್ಮನ್ನು ನೋಡ್ತಲೇ ಎಷ್ಟೋ ಸಂತೋಷ ಪಡ್ತಾಳೆ, ಕಣ್ಣೀರು ಹಾಕೋತಾಳೆ. ಆ ಜಗಳ ನಡೆದ ನಂತರ ನಾವು ಹೋಗಿ ಕ್ಷಮಿಸುವಂತ ಅತ್ತೆನ ಭಾವನ ಕೇಳಿದಿದ್ರೆ ಚೆನ್ನಾಗಿರ್ತಿತ್ತಲ್ಲ ತಮ್ಮ. ಒಂದು ನಮ್ಮ ತಂಗಿನೇ ಅಲ್ವಾ ಅಣ್ಣಯ್ಯ? ಯಾವ ತಂಗಿ ಆದ್ರೂ ಅತ್ತೆ ಮನೆ ಕಷ್ಟನ ಒಳಗೊಳಗೆ ನುಂಗ್ತಾಳೆ, ಮೇಲಕ್ಕೆ ಮಾತ್ರ ನಗುತ್ತಾ ನಮ್ಮನ್ನ ಸಂತೋಷ ಪಡ್ತಾರೆ. ಅಷ್ಟೇ ಹೊರತು ಇದು ನನಗೆ ಬಂದ ಕಷ್ಟ ಅಂತ, ಇದು ನನಗೆ ನಡೆದ ನಷ್ಟ ಅಂತ ಯಾರಿಗೂ ಹೇಳಲ್ಲ ಎಂದು ಅಣ್ಣ ತಮ್ಮಂದಿರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸ್ಕೂಲ್ ಹತ್ರ ನಿಂತ ಆಟೋದಿಂದ ಶಾರದಾ ಲಂಚ್ ಬಾಕ್ಸ್ ಚೀಲದಿಂದ ಇಳಿಯುತ್ತಾಳೆ. ಆಟೋದವನಿಗೆ ದುಡ್ಡು ಕೊಡ್ತಾಳೆ. ಅಣ್ಣ ತಮ್ಮಂದಿರು ಶಾರದಳನ್ನು ನೋಡಿ ಮರದ ಹಿಂದೆ ಕಾಣದ ಹಾಗೆ ಬಚ್ಚಿಕೋತಾರೆ. ತಮ್ಮ ತಂಗಿ ಬರಲಿಲ್ಲ ಎಂದು ಇಬ್ಬರು ದುಃಖದಿಂದ ಕಣ್ಣೀರು ಹಾಕೋತಾ ಮಾತಾಡ್ತಾ ಇರುವಾಗ ಆಯತಪ್ಪಿದ ಕಾರೊಂದು ವೇಗವಾಗಿ ಬಂದು ಮರವನ್ನ ಢೀ ಹೊಡೆಯುತ್ತೆ. ಅಷ್ಟೇ, ಆ ಕಾರಿನ ಪಕ್ಕದಲ್ಲಿರುವ ಶಾರದಾ ಗಟ್ಟಿಯಾಗಿ ಅರಚಿ ಕೆಳಗೆ ಬೀಳುತ್ತಾಳೆ. ಚಲಪತಿ ಸುಧಾಕರ್ ಆ ಅರಚಾಟ ಕೇಳಿ ಅಲ್ಲಿ ನೋಡುತ್ತಾರೆ. ತಲೆಗೆ ಏಟು ತಗಲಿದ ಶಾರದಾ ಎದುರಿಗೆ ಕಾಣಿಸುತ್ತಾಳೆ. ಕ್ಷಣ ಕೂಡ ತಡ ಮಾಡದೆ ಇಬ್ಬರು ಶಾರದಳ ಹತ್ರಕ್ಕೆ ಬರ್ತಾರೆ. ಚಲಪತಿ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾನೆ. 5 ನಿಮಿಷದಲ್ಲಿ ಇಬ್ಬರು ಸೇರಿ ಶಾರದಳನ್ನು ಆಂಬುಲೆನ್ಸ್ ನಲ್ಲಿ ಹಾಕೊಂಡು ಹೊರಡುತ್ತಾರೆ. ಮನೆಯಲ್ಲಿಂದ ಅನಾಮಿಕಾ ಗಾಬರಿಯಾಗುತ್ತಾ ಹೊರಗೆ ಬರ್ತಾಳೆ. ಮಾವಯ್ಯ, ಅತ್ತೆಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ನಮ್ಮ ಅಣ್ಣಯ್ಯ ಫೋನ್ ಮಾಡಿ ಹೇಳಿದ್ರು, ನಾವು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಹೌದಾ? ಬಾ ಸೊಸೆ. ಮತ್ತೆ ಮಕ್ಕಳು ಲಂಚ್ ತಿಂದ್ರು ಇಲ್ವೋ? ನೀವು ಮಕ್ಕಳ ಹತ್ರ ಹೋಗಿ ಮಾವಯ್ಯ, ನಾನು ಅತ್ತೆ ಹತ್ರಕ್ಕೆ ಹೋಗ್ತೀನಿ. ಸರಿ ಅಮ್ಮ ಸೊಸೆ, ಮಗಂಗೆ ಕೂಡ ಫೋನ್ ಮಾಡಿ ನಡೆದ ವಿಷಯ ಹೇಳು. ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ರಮೇಶನ್ಗೆ ಫೋನ್ ಮಾಡುತ್ತಾಳೆ. ಆಫೀಸಲ್ಲಿರುವ ರಮೇಶ್ ರಿಂಗ್ ಆಗ್ತಾ ಇರುವ ಸೆಲ್ ಫೋನ್ ಅನ್ನ ನೋಡ್ತಾನೆ. ಅನಾಮಿಕಾ ಕಾಲಿಂಗ್ ಅಂತ ಕಾಣಿಸುತ್ತೆ. ಕೋಪದಿಂದ ಫೋನ್ ಅನ್ನ ಪಕ್ಕಕ್ಕಿಟ್ಟು, ನಾಳೆ ರಾಖಿ ಹಬ್ಬ ಅಲ್ವಾ, ತವ್ರ ಮನೆಗೆ ಹೋಗಿ ರಾಖಿ ಕಟ್ ಬರ್ತೀನಿ ಅಂತ ಬೇಡ್ಕೊಳ್ಳೋದಕ್ಕೆ ಫೋನ್ ಮಾಡಿದ ಹಾಗಿದೆ. ನಾನ್ ನಿಜಕ್ಕೂ ಫೋನ್ ರಿಸೀವೇ ಮಾಡೋದಿಲ್ಲ ಎಂದು ವರ್ಕ್ ಮಾಡ್ಕೋತಾ ಇರ್ತಾನೆ. ಅನಾಮಿಕಾ ಹಾಸ್ಪಿಟಲ್ಗೆ ಬರ್ತಾಳೆ. ಶಾರದಳ ತಲೆಗೆ ಕಟ್ಟು ಕಟ್ಟಿರ್ತಾರೆ. ಚಲಪತಿ ಸುಧಾಕರ್ ಒಂದೊಂದು ಬೆಡ್ ಮೇಲೆ ಮಲ್ಕೊಂಡು ರಕ್ತ ಕೊಡ್ತಾ ಇರ್ತಾರೆ. ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಸ್ಕೂಲ್ಗೆ ಹೋದ ಪ್ರಸಾದ್ ಮಕ್ಕಳನ್ನು ಕರ್ಕೊಂಡು ಆಟೋದಲ್ಲಿ ಹಾಸ್ಪಿಟಲ್ಗೆ ಬರ್ತಾನೆ. ಚಲಪತಿ ಸುಧಾಕರ್ ಮಾಡ್ತಾ ಇರುವ ಒಳ್ಳೆ ಕೆಲಸವನ್ನು ನೋಡ್ತಾನೆ. ಅನಾಮಿಕಳನ್ನು ಮಗ ರಮೇಶನ ಬಗ್ಗೆ ಕೇಳ್ತಾನೆ. ಅವರು ನನ್ನ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ ಮಾವಯ್ಯ. ಪ್ರಸಾದ್ ಫೋನ್ ಮಾಡ್ತಾನೆ ರಮೇಶನ್ಗೆ. ರಮೇಶ್ ರಿಸೀವ್ ಮಾಡ್ಕೋತಾನೆ. ಪ್ರಸಾದ್ ನಡೆದ ವಿಷಯವೆಲ್ಲ ಹೇಳ್ತಾನೆ. ಅಯ್ಯೋ ಡ್ಯಾಡಿ, ಹಾಗ ಅನಾಮಿಕಾ ಅದಕ್ಕೆ ಅಂತ ಫೋನ್ ಮಾಡಿದ್ದು. ನಾನು ಅವಳನ್ನು ಅಪಾರ್ಥ ಮಾಡ್ಕೊಂಡೆ. ಈಗಲೇ ಹಾಸ್ಪಿಟಲ್ಗೆ ಬರ್ತಾ ಇದ್ದೀನಿ. ರಮೇಶ್ ಕಾರಿನಲ್ಲಿ ಹಾಸ್ಪಿಟಲ್ಗೆ ಬರ್ತಾನೆ. ಅಲ್ಲಿ ಚಲಪತಿ ಸುಧಾಕರ್ ಇದ್ದದನ್ನು ನೋಡಿ ಕೋಪ ಮಾಡ್ಕೋತಾನೆ. ಅವರ ಮೇಲೆ ಸೀರಿಯಸ್ ಆಗಿ ಅರಚ್ತಾ ಇರ್ತಾನೆ. ಅನಾಮಿಕಾ ಪ್ರಸಾದ್ ಎಷ್ಟು ಹೇಳಿದ್ರು ಕೇಳದೆ ಕೋಪದಿಂದ ಅರಚ್ತಾನೆ ಇರ್ತಾನೆ. ಪ್ರಸಾದ್ಗೆ ಕೋಪ ಬಂದು ರಮೇಶನ ಹೊಡಿತಾನೆ. ರಮೇಶ್ ಸೈಲೆಂಟ್ ಆಗಿರ್ತಾನೆ. ಹೇಳೋದು ಕೇಳಿಸ್ಕೊಳ್ಳೋ ಮೊದಲು, ಅವರೇ ಕಣೋ ತಮ್ಮ ರಕ್ತ ಕೊಟ್ಟು ನಿಮ್ಮ ಅಮ್ಮನ ಕಾಪಾಡಿದ್ದು. ಅವರೇ ಇಲ್ದಿದ್ರೆ ನಿಮ್ಮ ಅಮ್ಮನ ಫೋಟೋಕ್ಕೆ ಹಾರ ಹಾಕ್ಬೇಕಿತ್ತು ಕಣೋ ಎಂದು ಹೇಳುತ್ತಾ ಇರುವಾಗ ಕಣ್ಣು ತೆರೆದ ಶಾರದಾ ಕೂಡ ಕೇಳಿಸ್ಕೊತಾಳೆ. ಚಲಪತಿ ರಮೇಶನ ಹತ್ರ ಬಂದು ರಮೇಶನ ಕೈಯನ್ನು ಹಿಡ್ಕೋತಾನೆ. ಕ್ಷಮಿಸು ಭಾವ, ನಾವು ತಪ್ಪು ಮಾಡಿದ್ವಿ. ವನಭೋಜನದ ದಿನ ನಾವು ಆತರ ಮಾಡಬಾರ್ದಾಗಿತ್ತು. ಆತುರ ಪಟ್ವು. ಹೌದು ಭಾವನವ್ರೆ, ನಮ್ಮನ್ನು ಕ್ಷಮಿಸಿ. ಆಗಿದ್ದೇನೋ ಆಗೋಯ್ತು ಸುಧಾಕರ್. ಇನ್ಮೇಲಿಂದ ಮತ್ತೆ ನಾವು ಕಲಿತು ಬೆರೆತು ಎಲ್ಲ ಹಬ್ಬವನ್ನು ಸಂತೋಷವಾಗಿ ನಡೆಸ್ಕೊಳ್ಳೋಣ. ಆ ದಿನ ರಾತ್ರಿ ಶಾರದಾಳನ್ನು ಹಾಸ್ಪಿಟಲ್ ಇಂದ ಮನೆಗೆ ಕರೆತರ್ತಾರೆ. ಮಾರನೇ ದಿನವೇ ರಾಖಿ ಹಬ್ಬ. ಅತ್ತೆನೆ ಹಾಗೆ ಬಿಟ್ಬಿಟ್ಟು ತಮ್ಮ ತಂಗಿ ಅನಾಮಿಕಾ ತವರು ಮನೆಗೆ ಬರಲಿಲ್ಲ ಎಂದು ಚಲಪತಿ ಸುಧಾಕರ್ ಅರ್ಥ ಮಾಡ್ಕೋತಾರೆ. ಶಾರದಾ ಅವರ ಮನೆಗೆ ಬರ್ತಾರೆ. ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಮನೆಯಲ್ಲಿ ಕೂರಿಸಿ ತನ್ನ ಅಣ್ಣಂದಿರಿಗೆ ರಾಖಿ ಕಟ್ಟುತ್ತಾಳೆ. ಅವರು ಪ್ರೇಮದಿಂದ ತಂಗಿ ಅನಾಮಿಕಳ ಜೊತೆ ಕುಟುಂಬದಲ್ಲಿರುವವರೆಲ್ಲರಿಗೂ ಬಟ್ಟೆ ತಂದು ಕೊಡ್ತಾರೆ. ಅದನ್ನು ನೋಡಿ ಎಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ. ಹಾಗೆ ಅತ್ತೆ ಮನೆಯಲ್ಲಿ ಸೊಸೆ ರಾಖಿ ಹಬ್ಬ ಘನವಾಗಿ ನಡೆಯುತ್ತದೆ. ಎಲ್ಲರೂ ಆನಂದದಿಂದ ಕೂತ್ಕೊಂಡು ಊಟ ಮಾಡುತ್ತಾ ಸಂತೋಷವಾಗಿ ಮಾತನಾಡ್ತಾ ಇರ್ತಾರೆ.